ಫೈನಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ತುಂಬ ರಶ್ ಆಗಿರುತ್ತೆ ಅಂತ ಕೇಳಿದ್ದೀವಿ. ನಾನು ಒಂದು 2ನೇ ಸರಿ ಬರ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಒಂದು ಸರಿ ಬಂದಿದ್ದೆ, ಅದು ಕೂಡ ಫ್ರೆಂಡ್ಸ್ ಜೊತೆನೆ. ಈ ಸರಿನೂ ಕೂಡ ಬಂದಿದ್ದೀನಿ. ಆದರೆ ನಮ್ಮ ಕಡೆ ಹಬ್ಬಗಳು ಜಾತ್ರೆಗಳು ಚೇಂಜ್ ಆಗಿರುತ್ತೆ. ಇಲ್ಲಿ ದೇವಸ್ಥಾನವೇ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ದೇವಸ್ಥಾನ ಕೂಡ ಅದು ಕೂಡ ಪ್ರಸಿದ್ಧಗಳೇ. ಇಲ್ಲಿ ಕೂಡ ಇದು ಮಹಾ ಪ್ರಸಿದ್ಧ ಇಲ್ಲಿ ಈ ಭಾಗದ ಜನರಿಗೆ. ಮಲೆ ಮಹದೇಶ್ವರ ಇಲ್ಲಿ ಲೈನಿಗೆ ಎಲ್ಲರೂ ನಿಂತ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವು ಕೂಡ ಹೋಗ್ತಾ ಇದ್ವಿ. ನಾಲ್ಕೂವರೆ 4:21 ಆಗಿದೆ. ಆಲ್ರೆಡಿ ಜನ ತುಂಬಿಟ್ಟಿದ್ದಾರೆ. ಇಲ್ಲಿ 3:00ವರೆಗೆ ಜನ ಬಂದುಬಿಡ್ತಾರೆ. 3:00ವರೆಗೆಲ್ಲ ಸ್ನಾನ ಮಾಡ್ಕೊಂಡು ಮಲೆ ಮಹದೇಶ್ವರ ದರ್ಶನವಾಯಿತು. ತುಂಬ ಚೆನ್ನಾಗಿ ದರ್ಶನವಾಯಿತು. ಬೆಳಗಿನ ಜಾವ 3 ಗಂಟೆಯ ಲೈನಲ್ಲಿ ನಿಂತ್ಕೊಂಡಿದ್ವಿ. ದರ್ಶನ ಚೆನ್ನಾಗಾಗಿದೆ. ಇವಾಗ ಮತ್ತೆ ಅಲಂಕಾರ ಮಾಡ್ತಾರೆ. ಅದು ಕೂಡ ಈಗ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆ ದರ್ಶನ ಕೂಡ ಮಾಡೋದಕ್ಕೆ ಆಲ್ರೆಡಿ ಭಕ್ತಾದಿಗಳು ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಕ್ಯೂವಲ್ಲೂ ನಿಂತ್ಕೊಳ್ತಾರೆ. ಇವಾಗ ಫಸ್ಟ್ ಜನಸಂಖ್ಯೆ ಇದು ದಿನ ಪೂರ್ತಿ ದಿನ ನಿತ್ಯ ಇದು ನಡೀತಾನೆ ಇರುತ್ತೆ. ಈ ಥರ ಇಲ್ಲಿ ರಾತ್ರಿ ಅದು ಹಗಲು ಯಾವುದೋ ದೃಷ್ಟಿನೂ ಗೊತ್ತಾಗಲ್ಲ. ಆ ರೀತಿ ಚೆನ್ನಾಗಿ ಇಲ್ಲಿ ನಡೆಸ್ಕೊಡ್ತಾರೆ. ಇದನ್ನು ತುಂಬ ಚೆನ್ನಾಗಿದೆ. 2 ಕಣ್ಣಲ್ಲಿ ನೋಡೋ ಸಾಧ್ಯವಾಗಷ್ಟು ಖುಷಿ ಆಗುತ್ತೆ. ತುಂಬ ನೆಮ್ಮದಿ ಸಿಗುತ್ತೆ. ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ. ತುಂಬ ಖುಷಿ ಸಿಗುತ್ತೆ ಈ ಜಾಗದಲ್ಲಿ. ಆ ಮಾದಪ್ಪ ನಮ್ಮ ಜೊತೆಲಿ ಇದ್ದಷ್ಟು ಖುಷಿ ಆಗುತ್ತೆ. ಒಂದು ವಿಸಿಟ್ ಮಾಡಿ ಒಂದು ಸಾರಿ ನೋಡಿ ಜನ. ಇವಾಗ ಟೈಮ್ ಆಗಿರೋದು 4:50. ಆಲ್ರೆಡಿ ಜನ ಓಡಾಡ್ತಾ ಇದ್ದಾರೆ. ಇನ್ನೂ ಕೂಡ ಆ ಕಡೆ ಲೈನಿಗೆ ನಿಂತ್ಕೊಂಡಿದ್ದಾರೆ ಜನ. ಈಗ 6 ಗಂಟೆಗೆ ಒಂದು ಅಂದರೆ ಎಲ್ಲ ಕೂಡ ರೆಡಿ ಮಾಡ್ತಾರೆ ದೇವರು. ಇವಾಗ ಎಲ್ಲ ರೀತಿ ರೆಡಿ ಮಾಡಿ ಅವಾಗ ದರ್ಶನ ಸ್ಟಾರ್ಟ್ ಆಗುತ್ತೆ.